ಎಷ್ಟು ವರ್ಷದ್ದಾಯ್ತವ ಇದು? ಇಲ್ಲ ಜಾಸ್ತಿ ಆಗೈತೆ. ಎಲ್ಲೋದ್ರೂ ಸರ್ಜರಿ ಮಾಡಿ ಅಂತಾರೆ. ಆಪ್ರೇಷನ್ ಶಿಕ್ಷೆ ಬಂದ್ಬಿಟ್ಟಿದೆ. ಗೊತ್ತಾ? ತಗೊಳ್ಳಿ. ಹಾಂ, ಇಲ್ಲಿ ಕೂತ್ಕೊಳ್ಳಿ ಅಮ್ಮ. ಹಾಂ ಹಾಂ, ಎಲ್ಲಿ ತೋರಿಸಿದ್ರ ಮುಂಚೆ? ಹಾಂ, ಇಲ್ಲ ಯಾವ ಡಾಕ್ಟ್ರ್ ಹತ್ರ ಯಾರು ಹೇಳಿದ್ರು ಆಪ್ರೇಷನ್ಗೆ ಅಂತ? ಹಾಂ, ಇಲ್ಲ ಹ್ಞೂ, ಕಾಲು ಜಾಸ್ತಿ ಹೇಳ್ತಾ ಇದ್ದಮ್ಮ? ಕತ್ತು ಜಾಸ್ತಿ ಅಲ್ಲಿ? ಹ್ಞೂ, ಎಲ್ಲಿ ಸರ್? ಇಲ್ಲಿ ನೋಡಿ ಸರ್, ಇಲ್ಲಿ 3 ಜಾಗ ಪ್ರೆಸ್ ಆಗೈತೆ, ಬ್ಲ್ಯಾಕ್ ಆಗಿಬಿಟ್ಟಿದೆ ನೋಡಿ. ಐತಲ್ಲ, ಜುಮ್ ಜುಮ್ ಅಂತ ಹೇಳ್ತಾ ಬಂದ್ಬಿಡ್ತದೆ. 2 ಶೋಲ್ಡರ್ ನೋವು ಬರ್ತದೆ, 1 ಶೋಲ್ಡರ್ ನೋವು ಬರ್ತದಮ್ಮ. ಹಾಂ, ತಗೊಳ್ಳೋದು. ಇನ್ಶಾಲ್ಲ ನಾನು ರೆಡಿ ಮಾಡಿಕೊಡ್ತೀನಮ್ಮ, ಏನು ಹೆದರಬೇಡಿ, ದೇವ್ರು ಒಳ್ಳೇದು ಮಾಡ್ತಾನೆ. ಯಾಕಂದರೆ ಇಲ್ಲಾಂದರೆ ಸುಮ್ಮನೆ ಆಪ್ರೇಷನ್ ಮಾಡೋದು ಬಿಡ್ದಲ್ಲ ಸರ್. ಆಮೇಲೆ ಇನ್ನೂ ಬರ್ತಾ ಇದ್ದಾರಲ್ಲ, 2 ಸತಿ ಆಪ್ರೇಷನ್ ಮಾಡಿಸ್ಕೊಂಡು ಬರ್ತಾ ಇದ್ದಾರಲ್ಲ. ಈಗ ಏನೇನು ಪ್ರಾಬ್ಲಮ್ ಐತೆ ಹೇಳಿ ನಿಮಗೆ. BP, ಶುಗರ್, ಥೈರಾಯ್ಡ್ ಏನಾಯ್ತಾ? ಏನಿಲ್ಲ. ಇನ್ಶಾಲ್ಲ ನಾನು ಮಾಡಿಕೊಡ್ತೀನಿ ಸರ್, ದೇವ್ರು ಒಳ್ಳೇದು ಮಾಡ್ತಾನೆ. ಅಲ್ಲಿ ಸಿಲಿಪ್ಟಿಕ್ಸ್ ಅಂತ ಹೇಳ್ತಾರೆ. ಅವ್ರು ಹೆಂಗೆ ತಡ್ಕೊಂಡಿರೋ ದೇವ್ರಿಗೆ ಗೊತ್ತು, ಅವ್ರ ಕಷ್ಟ ದೇವ್ರಿಗೆ ಗೊತ್ತು. ಇದೇ ಮೇಲು ಇದು ಬಂದ್ಬಿಟ್ರೆ ಏನೈತಿದೆ, ಚುಮ್ 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 ಅಂತ ಹೇಳ್ತಾ ದೇವ್ರ ಕಡೆ ನಾವು ವೇಟ್ ಬೇರೆ ಇಲ್ಲ. ಇನ್ಶಾಲ್ಲ ಒಂದು 5 ಅರ್ಕಟ್ಟು ಹಾಕ್ತೀನಿ, ವಾಸ ಆಗುತ್ತೆ. ಏನು ತಲೆ ಕೆಟ್ಟು ಮಾಡಿಸ್ಕೊಂಡ್ಬಿಡಿ. ಎದಡಿ ಅಮ್ಮ, ಸ್ಟ್ರೈಟ್ ನಿಂತ್ಕೊಳ್ಳಿ. ನಿಂತ್ಕೊಳ್ಳಿ ಅಷ್ಟೇ, ಬಿಡಿ ಬೆಟ್ಟು ಆಮೇಲೆ ತೆಗೀರಿ ಅಂತ. ಹಂಗೆ ನೆಟ್ಟಿಗೆ ನಿಂತ್ಕೊಳ್ಳಿ ಸ್ಟ್ರೈಟ್ ಆಗಿ. ಸ್ವಲ್ಪ ವ್ಯತ್ಯಾಸ ಐತೆ ಶರೀರ. ನಿಮ್ಗೆ ನಡೆಯೋದು ಗೊತ್ತಾಗಿ ಬೇರೆಯವ್ರಿಗೆ ಗೊತ್ತಾಯ್ತದೆ. ಏನು ಎತ್ತಕ್ಕೆ ಮಾಡಕ್ಕೆ ಕೂತ್ಕೊಳ್ಳಿ. ಬಾದಿ